ಯಾಕೇನಾಯ್ತು ಛಾಯಾ? ಬಾ ಹೊರಗೆ. ತಪ್ಪು ಮಾಡ್ತಿದ್ಯಾ? ನೀನ್ ತಪ್ಪು ಮಾಡ್ತಿದ್ಯಾ? ನನಗ ಅವಮಾನ ಮಾಡಿ ತಪ್ಪು ಮಾಡಿದ್ ನೀನು ಛಾಯಾ. ಇವತ್ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ನೀನೆಂತ ಮೋಸ ಮಾಡ್ತಾ ಇದ್ಯಾ ಅಂತ. ಬಾ ಹೊರಗೆ. ಮುಳುಗ್ತಾ ಇದ್ಯಲ್ಲ ಛಾಯಾ, ಕಾಲ್ ಬಿಡಿ. ಸ್ವಿಮ್ಮಿಂಗ್ ಹಾಗೆ ಮಾಡೋದು, ಕಾಲ್ ಯೂಸ್ ಮಾಡು. ಚಿಕ್ಕ ವಯಸ್ಸಿಂದ ನನ್ನ ಯಾವ ಮಾತನ್ನು ತೆಗೆದು ಹಾಕ್ತಿರ್ಲಿಲ್ಲ ಪ್ರದ್ಯುಮ್ನ ನೀನು. ಮಾಯಿ, ನಿಮ್ಮ ಮಾತು ತೆಗ್ದಾಕ್ಬೇಕು ಅನ್ನೋ ಉದ್ದೇಶ ನಂದಲ್ಲ. ಉದ್ದೇಶ ಇಲ್ಲದೆ ಇದ್ರು ಮಾಡ್ತಾ ಇದೆಯಲ್ಲ ನೀನು. ನನ್ನ ಹತ್ರ ಬೇರೆ ದಾರಿ ಇಲ್ಲ ಮಾಯಿ. ಅಪ್ಪ ಒಪ್ದೆ ನಾನು ಅಧಿಕಾರ ತಗೊಳ್ಳಲ್ಲ. ಒಪ್ಪಿಗೆ ಕೊಡಕ್ಕೆ ಅದು ಅವಂದಲ್ಲ, ಅಧಿಕಾರ ನನ್ನ ಹತ್ರ ಇರೋದು. ಹೌದೌದು, ಅಧಿಕಾರ ಎಲ್ಲ ನಿಂದೆ. ನನಗೆ ಅಧಿಕಾರ ಕೊಡಬಾರ್ದು ಅಂತ ಆಗ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ಯಲ್ಲ ನೀನು. ಮಾತೆತ್ತಿದ್ರೆ ಸಂಪ್ರದಾಯ ಸಂಪ್ರದಾಯ ಅಂತೀಯಲ್ಲ ನೀನು. ಈ ಮನೆಗೆ ಹಿರಿ ಮಗ ನಾನಿನ್ನು ಜೀವಂತವಾಗಿ ಬದುಕಿರುವಾಗ್ಲೇ ಇಡೀ ಅಧಿಕಾರನ ಅವನು ಕೊಡಕ್ ಹೋಗ್ತಿದ್ಯಲ್ಲ, ಇದ್ಯಾವ ಸಂಪ್ರದಾಯ? ನಾನು ವಯಸ್ಸಿಗೆ ಬಂದಾಗ ನನಗೆ ಉತ್ತರಾಧಿಕರಣ ಮಾಡ್ಬೇಕಿತ್ತು. ಅದು ಬಿಟ್ಟು ನೀನೇ ಅಧಿಕಾರ ಹಿಡ್ಕೊಂಡು ಕೂತ್ಬಿಟ್ಟೆ. ನಾನು ಹೋಗ್ಲಿ ಇಂದ್ರನ್ ಕೊಡ್ಬೋದಿತ್ತಲ್ಲ. ನನಗೆ ಅಧಿಕಾರ ಬೇಡ ಅಣ್ಣ. ಆಯ್ತಪ್ಪ, ನಿನಗೆ ಅಮ್ಮನ ಬಿಟ್ರೆ ಆಸೆನೂ ಇಲ್ಲ, ಕನಸೂ ಇಲ್ಲ. ಅದು ಬೇರೆ ಪ್ರಶ್ನೆ. ಅಧಿಕಾರನ ನನಗೂ ಕೊಡ್ಲಿಲ್ಲ, ಇಂದ್ರನಿಗೆ ಬೇಕಾಗಿರ್ಲಿಲ್ಲ. ಸಂಪ್ರದಾಯನೇ ಮುರಿತಾ ಇದ್ಯಾ ಅಂದಮೇಲೆ ಈಶ್ವರಿಗೆ ಕೊಡ್ಬೋದಿತ್ತು. ಅವಳಿಗೆ ಆಸೆ ಇತ್ತು, ಕನಸಿತ್ತು, ಏನಾದ್ರೂ ಕೆಲಸ ಮಾಡ್ಬೇಕು ಅನ್ನೋ ಕಸುವಿತ್ತು. ಯಾಕೆ ಕೊಡ್ಲಿಲ್ಲ? ಮದುವೆ ಮಾಡ್ಕೊಂಡು ಹೋದವಳು ಅವಳಿಗೆ ಹೇಗೆ? ಯಾರಿಗೆ ಕೊಡ್ಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಸತ್ಯ, ಯಾರಿಗೆ ಕೊಡ್ತಾ ಇದ್ದೀನಿ ಅನ್ನೋದು. ನಿನ್ನಲ್ಲಿ ಆ ಯೋಗ್ಯತೆ ನನಗೆ ಕಾಣಿಸ್ಲಿಲ್ಲ. ನನ್ನ ಮೊಮ್ಮಗನಲ್ಲಿ ಅದು ಕಾಣಿಸ್ತು. ಅದಕ್ಕೆ ಅವನಿಗೆ ಅಧಿಕಾರ ಕೊಡ್ತಾ ಇದ್ದೀನಿ. ಸಂಪ್ರದಾಯದ ಜೊತೆ ಪ್ರಜ್ಞೆನೂ ಇದೆ ನನಗೆ. ನೀವು ಹೇಳೋದೆಲ್ಲ ಸರಿನೇ ಮಾಯಿ. ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನಿಮಗೆ ನಾನು ಯೋಗ್ಯ ಅನ್ಸಿದ್ನಲ್ಲ, ಆ ಖುಷಿ ಇದೆ ನನಗೆ. ಆದರೆ ಅಪ್ಪ ಒಪ್ಪದೆ ನನಗೆ ಈ ಅಧಿಕಾರ ಬೇಡ. ಅವನಿಷ್ಟು ಬಾಯ್ ಬಿಟ್ಟು ಕೇಳ್ತಾ ಇದ್ದಾನೆ, ಒಪ್ಕೆ ಇದೆ ಅಂತ ಹೇಳ್ರಿ. ಇಲ್ಲ, ಇದು ನನ್ಗೆ ಒಪ್ಪಿಗೆ ಇಲ್ಲ. ಯಾಕೆ ಒಪ್ಪಿಗೆ ಇಲ್ಲ ನಿನಗೆ? ನಿನ್ಗೂ ಗೊತ್ತು ಪ್ರದ್ಯುಮ್ನಂಗೆ ಯೋಗ್ಯತೆ ಇದೆ ಅಂತ. ನೀನ್ ಹೇಳಿದ ಮಾತ್ರಕ್ಕೆ ನಿಜ ಆಗ್ಬೇಕಾಗಿಲ್ಲ ಇಂದ್ರ. ಇಂದ್ರನ ಮಾತ್ರ ಅಲ್ಲ ಅಣ್ಣ, ಎಲ್ರೂ ಅದನ್ನೇ ಹೇಳ್ತಾ ಇರೋದು. ಬೇಕಾದ್ರೆ ಛಾಯನೇ ಕರೆದು ಕೇಳು, ಅವಳು ಅದನ್ನೇ ಹೇಳೋದು. ಹೌದು ಬಾವ, ಪ್ರದ್ಯುಮ್ನ ತುಂಬಾ ಚೆನ್ನಾಗಿ ಕಂಪ್ನಿ ನಡೆಸ್ತಾನೆ. ಕಾಮಾಲೆ ಕಣ್ಣು ಸತ್ಯ ನಿಂದು. ಅದಕ್ಕೆ ಒಪ್ಕೊಳ್ಳೋಕೆ ತಯಾರಿಲ್ಲ ನೀನು. ಎಲ್ಲಿ ನಿನಗಿಂತ ನಿನ್ನ ಮಗ ಬೆಳೆದು ಬಿಡ್ತಾನೋ, ಅವನ ಹೆಸರು ನಿನಗೆ ಗ್ರಹಣ ಆಗುತ್ತೋ ಅನ್ನೋ ಭಯ, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಇವನ ಮೇಲೆ? ತಮಾಷೆ ಚೆನ್ನಾಗಿದೆ ಮಾಯಿ. ಒಟ್ಟಿನಲ್ಲಿ ನಿನ್ನ ಮೊಮ್ಮಗನಿಗೆ ಅಧಿಕಾರ ಕೊಡಬೇಕು, ಅದು ನಿನ್ನ ಆಸೆ. ಆಗ್ಲಿ, ಇದಕ್ಕೆ ನನ್ನ ಒಪ್ಪಿಗೆ ಇದೆ.
ಆದ್ರೆ ಒಂದು ಷರತ್ತಿನ ಮೇಲೆ. ಏನದು? ನಿನಗೂ ನೆನಪಿರ್ಬೋದು, ರಾಜರ ಆಸ್ಥಾನದಲ್ಲಿ ಉತ್ತರಾಧಿಕಾರಕ್ಕೆ ಮುಂಚೆ ಯಾರನ್ನ ಆಯ್ಕೆ ಮಾಡ್ತೀವೋ ಅವರು ಅರಣ್ಯ ಪ್ರವೇಶ ಮಾಡಬೇಕಿತ್ತು. ಇವನು ಅರಣ್ಯ ಪ್ರವೇಶ ಮಾಡಲಿ, ಆಗ ನಾನು ಒಪ್ಕೊಳ್ತೀನಿ. ಹೇ ಹೇ ಛಾಯಾ, ಏನ್ ಮಾಡ್ತಾ ಇದ್ಯಾ ನೀನು? ಮೇಲ್ ಬಾ ಛಾಯಾ, ಆಟ ಆಡ್ಬೇಡ. ನನ್ನ ಇದ್ರ ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ? ಕಮಾನ್, ಸ್ವಿಮ್ ಮಾಡು. ತಪ್ಪು ಮಾಡ್ತಿದ್ಯಾ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರೋದು ನೀನು, ನನಗ್ ಹೇಳ್ತಾ ಇದ್ಯಾ ತಪ್ಪು ಮಾಡ್ತಾ ಇದೀನಿ ಅಂತ. ಏನ್ ಮಾಡಕ್ಕಾಗತ್ತೆ ನಿನ್ ಕೈಲಿ? ಇವತ್ತು ನಿನ್ ಬಣ್ಣ ಎಲ್ರಿಗೂ ಗೊತ್ತಾಗತ್ತೆ. ನನ್ ಕೈ ಏನ್ ಮಾಡಕ್ಕಾಗುತ್ತೆ ಅಂತ ಕೇಳ್ತಿದ್ಯಾ ಅಲ್ವಾ? ತೋರಿಸ್ತೀನಿ, ನಾನ್ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನ್ ಸತ್ರು ನನ್ನ ಹಠ ಬಿಡೋದಿಲ್ಲ. ಹೇ ಛಾಯಾ, ಏನ್ ಮಾಡ್ತಾ ಇದ್ಯಾ ನೀನು? ಛಾಯಾ, ಸ್ವಿಮ್ ಮಾಡು ಛಾಯಾ. ಮುಳುಗ್ತಾ ಇದ್ದಾಳಲ್ಲ. ಛಾಯಾ, ಸ್ವಿಮ್ ಮಾಡು ಛಾಯಾ. ಸತ್ತೋದ್ರೆ ಎಲ್ಲ ನನ್ ಮೇಲೆ ಬಂದ್ಬಿಡುತ್ತೆ. ಏನ್ ಮಾಡ್ಲಿ ಈಗ? ಹೆಲ್ಪ್ ಹೆಲ್ಪ್, ಯಾರಾದ್ರೂ ಕಾಪಾಡಿ. ಛಾಯಾ ನೀರಲ್ಲಿ ಬಿದ್ದೋಗಿದ್ದಾಳೆ. ಅಯ್ಯೋ ಅಮ್ರಪಾಲಿ, ಪ್ಲೀಸ್ ಕಾಪಾಡು ಅವಳನ್ನ. ಏನಾದ್ರೂ ಆಗ್ಬಿಟ್ರೆ ನನ್ ಮೇಲೆ ಬಂದ್ಬಿಡುತ್ತೆ. ಛಾಯಾ, ಎತ್ತಿ ಈ ಕುರ್ಚಿಯನ್ನು ತೆಗೆದುಕೋ. ತಲೆ ಒಣಗಿಸಲು ಬಟ್ಟೆಯನ್ನು ತೆಗೆದುಕೊಂಡು ಬಾ. ಸರಿ ಅಮ್ರಪಾಲಿ. ಹೀಗ್ ಮಾತಾಡೋದ್ ನಿಂಗ್ ನಾಚಿಕೆ ಆಗಲ್ವಾ ಸತ್ಯ? ನಿನ್ ಮಗ ಸಾಯ್ಬೇಕು ಅಂತ ಮಾಡಿದ್ಯಾ ಸತ್ಯ? ರೀ, ಏನ್ರಿ ಅರಣ್ಯ ಪ್ರವೇಶ ಅಂದ್ರೆ? ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ ಶಾಸ್ತ್ರಾದೇವಿಯಾನಿ. ಒಂದ್ ರಾತ್ರಿ ಒಬ್ರೇ ಕಾಡಲ್ಲಿ ಕಳೆದು ಬರ್ಬೇಕಾಗಿತ್ತು. ಆಗ್ಲೇ ಉತ್ತರಾಧಿಕರಣಕ್ಕೆ ಯೋಗ್ಯ ಅಂತ ಒಪ್ಕೊಳ್ತಾ ಇದ್ದಿದ್ದು. ನಿನ್ನ ಮೊಮ್ಮಗ ಒಪ್ಕೊಳ್ಳಿ ಇದಕ್ಕೆ. ಒಂದು ರಾತ್ರಿ ಅರಣ್ಯದಲ್ಲಿದ್ದು ಗೆದ್ದು ಬರಲಿ, ಆಗ ನಾನು ಒಪ್ಕೊಳ್ತೀನಿ. ಎಂತ ಮಾತಾಡ್ತಾ ಇದ್ದೀರಿ ನೀವು? ಸತ್ಯ, ಆ ಶಾಸ್ತ್ರ ನಿಂತೋಗಿ ಎಷ್ಟೋ ಕಾಲ ಆಯ್ತು ಅನ್ನೋದು ಮರ್ತೋದ್ಯಾ ನೀನು? ಮಾಯ್, ಏನ್ ಶಾಸ್ತ್ರ ಇದು? ಯಾಕೆ ನಿಲ್ಸಿದ್ರಿ ಇದನ್ನ? ಕೊನೆ ಸಲ ಅರಣ್ಯ ಪ್ರವೇಶ ಆದಾಗ ಹುಲಿ ತಿನ್ಕೊಂಡು ಹೋಯ್ತು.
ಸಾವಿನ ಅಪಶಕುನ ಆದ್ಮೇಲೆ ಅರಣ್ಯ ಪ್ರವೇಶ ಮಾಡಬಾರ್ದು ಅಂತ ನಿರ್ಧಾರ ಆಯ್ತು. ಈಗ ಮತ್ತೆ ಶುರು ಮಾಡೋಣ ಬಿಡು. ಸಾಧ್ಯ ಇಲ್ಲ ಸತ್ಯ. ನನ್ ಮೊಮ್ಮಗನ್ನ ಯಾವುದೇ ಕಾರಣಕ್ಕೂ ಕಾಡಕ್ ಕಳ್ಸಲ್ಲ. ಅಣ್ಣ, ಯೋಚನೆ ಮಾಡಿ ಮಾತಾಡು. ನಿನಗೆ ಅವನ ಮೇಲೆ ಸಿಟ್ಟಿರ್ಬೋದು, ಆದ್ರೆ ಅಪ್ಪ ಆಗಿ ಆಡೋ ಮಾತಾ ಇದು. ಅಯ್ಯೋ, ಅಪ್ಪನ ಒಪ್ಪಿಗೆ ಇಲ್ಲದೆ ಪಟ್ಟಕ್ಕೆ ಕೂತ್ಕೊಳ್ಳಲ್ಲ ಅಂತ ಅವನು ಹೇಳ್ತಿದ್ದಾನೆ. ನೀವೆಲ್ಲ ಒಪ್ಕೋ ಅಂತ ಬಲವಂತ ಮಾಡ್ತಿದ್ದೀರಾ. ನಾನು ಒಪ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಅವನಿಗೆ ಹೇಳ್ತಿದ್ದೀನಿ, ಅವನು ಮಾಡ್ಬೇಕು ಅಷ್ಟೇ. ನಾನು ಏನು ಮಾತಾಡಿದ್ರು ನಿಮ್ಗೆಲ್ಲ ಸಮಸ್ಯೆ ಇದೆ ಅಲ್ವಾ? ಬೇಡ, ಅವನಿಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಅವನ್ ಯಾಕೆ ಒಪ್ಕೊಳ್ತಾನೆ ಸತ್ಯ? ಅದು ಜೀವಕ್ಕೆ ಅಪಾಯ ಆಗೋ ಜಾಗಕ್ಕೆ ಅವನ್ ಹೇಗ್ ಹೋಗ್ತಾನೆ? ನಾನು ಹೋಗ್ತೀನಿ ಮೈ. ನನಗೊಪ್ಪಿಗೆ ಇದೆ. ಪ್ರತಿಯೊಂದ ಅವ್ರೇನೋ ಹೇಳ್ತಾರೆ ಅಂತ ನೀನ್ ಯಾಕೆ ಒಪ್ಕೋತಾ ಇದ್ಯಾ? ಇಲ್ಲ ಮ್ಯಾಮ್, ಅಪ್ಪ ಒಪ್ಕೋತಾರೆ ಅಂದ್ರೆ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ. ಅಣ್ಣ, ಛಾಯಕ್ಕ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದೋಗಿದ್ದಾಳೆ. ಏಯ್, ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಅಮ್ಮ, ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಬನ್ನಿ ನೀವೆಲ್ಲ. ಮಮ್ಮ ಮಮ್ಮ ಛಾಯ ಪೂಲಿಗೆ ಬದ್ಲು ಅಂತ ಹೇಳಕ್ ಇಷ್ಟೊಂದು ಗಾಬರಿ ನೋಡ್ ಬರ್ತಿದ್ಯಾ? ಬೃಂದಾ ಬಂದ್ ಎಲ್ರಿಗೂ ಹೇಳಿ ಎಲ್ರು ಗಾಬರಿಯಿಂದ ಎದ್ನೋ ಬಿದ್ನೋ ಅಂತ ಓಡಿದ್ರು. ಅವಳಿನ್ನು ಪೂಲಲ್ಲೇ ಇದ್ದಾಳ ಅಥವಾ ಹೊರಗ್ ಬಂದ್ಲಾ? ಮಮ್ಮ ಯಾಕೆಷ್ಟು ಗಾಬರಿ ಆಗಿದ್ಯಾ ಶೋನಾ? ಛಾಯನ್ ಕಂಡ್ರೆ ಇಷ್ಟೊಂದು ಇಷ್ಟ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅವಳನ್ ಕಂಡ್ರೆ ಇಷ್ಟ ಇಲ್ಲ ಮಮ್ಮ ನನ್ಗೆ. ಮತ್ತೆ ಅದು ಅದು ಅವಳ ಪೂಲಿಗೆ ತಳ್ಳಿದ್ ನಾನೇ. ಏನಂದೆ? ಅವಳನ್ನ ಪೂಲಿಗೆ ತಳ್ಳಿದ್ ನಾನೇ ಅಂದೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ಸಾರಿ ಮಮ್ಮ, ಐ ವಾಸ್ ಆಂಗ್ರಿ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಸಿಟ್ಟು ಬಂದ್ರೆ ಒಂದ್ 4 ಮಾತು ಬೈಬೇಕಿತ್ತು, ಅದನ್ ಬಿಟ್ಟು ಪೂಲಿಗೆ ತಳ್ಳೋದಾ? ಬೈಬೇಡ ಮಮ್ಮ, ಆಲ್ರೆಡಿ ನಂಗೆ ಕೈಕಲ್ ಶೇಕ್ ಆಗ್ತಾ ಇದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ವಿಷಯ ಗೊತ್ತಾಗುತ್ತೆ, ಪ್ರದ್ಯುಮ್ನ ವಿಲ್ ಹೇಟ್ ಮೀ. ಅವನು ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ. ಇಲ್ಲ ಅಂದ್ರೆ ಅವನನ್ನ ಸಾಯಿಸೇ ಬಿಡ್ತಾನೆ. ಹೆಲ್ ಕಿಲ್ ಮೀ. ಹಾಗೇನೋ ಆಗಲ್ಲ. ಹೌದು ಏನೋ? ಹೇಗ್ ಗೊತ್ತು ನಿನ್ಗೆ? ಯಾಕಂದ್ರೆ ನಿಮ್ಮಮ್ಮ ಈಶ್ವರಿ ನಿನಗಿಂತ ಬುದ್ಧಿವಂತ. ನಾನ್ ನೋಡ್ಕೋತೀನಿ, ನಿನಗೇನು ಆಗಲ್ಲ. ನಡಿ.